ರೇಣುಕಸ್ವಾಮಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ 12 ದಿನಗಳಿಂದ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯಗೊಳ್ಳುತ್ತೆ. ಮತ್ತೆ ಸಂಜೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ಪೊಲೀಸ್ ಕಸ್ಟಡಿಗೆ ಕೇಳೋದು, ಇಲ್ಲ ಅಂತಂದ್ರೆ ಜೈಲಿಗೆ ಕಳಿಸೋದು. ಇದು ಇವತ್ತಿನ ಅಪ್ಡೇಟ್. 12 ದಿನಗಳಿಂದ ನಟ ದರ್ಶನ್ಗೆ ಪೊಲೀಸರು ನಿರಂತರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಡೆವಿಲ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ದರ್ಶನ್, ವಿನಯ್, ಪ್ರದೋಷ್, ಧನರಾಜ್ ಈ 4 ಆರೋಪಿಗಳಿಗೆ ಮತ್ತೆ ಜೈಲ ಇಲ್ಲ ಖಾಕಿ ಕಸ್ಟಡಿನ. ಆರೋಪಿಗಳ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಮಲ್ಲಥಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸ್ಟೇಷನ್ಗೆ ಬಂದು ಈ ಎಲ್ಲ ಆರೋಪಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರು. ಇನ್ನು ಸಂಜೆ ಇವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಷ್ಟೇ ಬಾಕಿ. 5 ಗಂಟೆ ಒಳಗಡೆನೆ ಕೋರ್ಟ್ ಟೈಮಿಂಗ್ ಪ್ರಕಾರ ಇವರೆಲ್ಲರನ್ನು ಪ್ರೊಡ್ಯೂಸ್ ಮಾಡಬೇಕು. ಸೊ 4 ಗಂಟೆ, 3:30ರಿಂದ 4 ಗಂಟೆ ಅಷ್ಟೊತ್ತಿಗೆ ಈ ಎಲ್ಲ ಆರೋಪಿಗಳನ್ನ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಮತ್ತೆ ಕಸ್ಟಡಿಗೆ ಕೇಳ್ತಾರಾ ಅಥವಾ ಜುಡಿಷಿಯಲ್ ಕಸ್ಟಡಿನ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೊನ್ನೆ ಅಷ್ಟೇ, 2 ದಿನಗಳ ಹಿಂದೆ ಅಷ್ಟೇ ಇವರನ್ನ ಜುಡಿಷಿಯಲ್ ಕಸ್ಟಡಿ ಅಡಿಯಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸುವ ಸಾಧ್ಯತೆಯೇ ಹೆಚ್ಚಾಗಿದೆ ಅಂತ ಮಾಹಿತಿ ಇತ್ತು. ಆದರೆ ಯಾವಾಗ SPP ಪ್ರಸನ್ನ ಕುಮಾರ್ ಬಲವಾದ ವಾದ ಮಂಡನೆ ಮಾಡಿ 8 ಕಾರಣಗಳನ್ನ ಮುಂದೆ ಇಟ್ಟು ಮತ್ತೆ ಕಸ್ಟಡಿಗೆ ಬೇಕು ಅಂತ ಕೇಳಿದ್ರು, ಅವರ ಒಂದು ವಾದವನ್ನ ಪುರಸ್ಕರಿಸಿದ ನ್ಯಾಯಾಲಯ ಮತ್ತೆ ಕಸ್ಟಡಿಗೆ ನೀಡಿತ್ತು. ಇವತ್ತೇನಾಗುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 4 ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. 2 ದಿನ ಅವರನ್ನ ಕಸ್ಟಡಿಗೆ ನೀಡಲಾಗಿತ್ತು. ಇವತ್ತು ಆ ಅವಧಿ ಅಂತ್ಯವಾಗ್ತಾ ಇರೋದ್ರಿಂದ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇವತ್ತು 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮಧ್ಯಾಹ್ನ 3:15ರಿಂದ 3:30ರ ಸುಮಾರಿಗೆ ಹೊರಡೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರಂತೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೂರ್ಣೇಶ್ವರಿ ಠಾಣೆಯ ಪೊಲೀಸರು 4 ಆರೋಪಿಗಳಿಗೆ ಬಹುತೇಕ ನ್ಯಾಯಾಂಗ ಬಂಧನದ ಸಾಧ್ಯತೆ ಇದೆ. ಕೋರ್ಟ್, ಪರಪ್ಪನ ಅಗ್ರಹಾರ, ಜೈಲ್ ಬಳಿ ಬಿಗಿ ಭದ್ರತೆ ಒದಗಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಇವತ್ತು ನ್ಯಾಯಾಂಗ ಬಂಧನವ ಕಸ್ಟಡಿಯ ಅನ್ನುವಂಥ ಪ್ರಶ್ನೆ ಮಾಡಿದ್ರೆ ಸಾಧ್ಯತೆಗಳನ್ನು ಗಮನಿಸಿದ್ರೆ ಬಹುತೇಕ ನ್ಯಾಯಾಂಗ ಬಂಧನ ಅಂತ ಹೇಳಲಾಗ್ತಾ ಇದೆ. ಕಾರಣ ಇಲ್ಲಿ ತನಕ ಆಲ್ರೆಡಿ ವಿಚಾರಣೆ ಮುಕ್ತಾಯ ಆಗಿದೆ. ಸಾಕ್ಷ್ಯಾಧಾರಗಳನ್ನ ಸರಿಸುಮಾರು 118ಕ್ಕೂ ಹೆಚ್ಚು ಸಾಕ್ಷ್ಯಾಧಾರಗಳನ್ನ, ಬಟ್ ಇವತ್ತು ಸಿಕ್ಕಿರುವಂತಹ ಮಾಹಿತಿ ಅಂದ್ರೆ 136 ಸಾಕ್ಷ್ಯಾಧಾರಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಿದ್ದಾರೆ ಪೊಲೀಸರು ಅಂತ. ಹಾಗಾಗಿ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿರೋದ್ರಿಂದ ನಟ ದರ್ಶನ್ ಅವ್ರಿಗಂತೂ ಸದ್ಯಕ್ಕೆ ರಿಲೀಫ್ ಸಿಗೋದು ಡೌಟ್. ಎಲ್ಲಿ ತನಕ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ತನಕ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ 90 ದಿನಗಳ ಅವಕಾಶ ಇರುತ್ತೆ. ಬಟ್ ಅಷ್ಟರಲ್ಲೇ ಅವ್ರು ಮಾಡ್ತಾರಾ? ಅದರ ಒಳಗಡೆನೂ ಮಾಡಬಹುದು, 30-60 ದಿನದಲ್ಲೂ ಮಾಡಬಹುದು. ಬಟ್ ಈಗಂತೂ ರಿಲೀಫ್ ಸಿಗೋ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ಪ್ರಶ್ನೆ ಇರೋದು ಕಸ್ಟಡಿನ ನ್ಯಾಯಾಂಗ ಬಂಧನನ ಅಂತ. ಬಟ್ ಕಸ್ಟಡಿ ಕೇಳುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನ್ಯಾಯಾಂಗ ಬಂಧನದ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಮತ್ತೊಂದು ಕಡೆ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲೇದಾಗಿ ನವೀನ್ ಹತ್ರ ಹೋಗ್ತೀನಿ. ನವೀನ್, ಈಗ ನ್ಯಾಯಾಂಗ ಬಂಧನ ಅಂತ ಬಹುತೇಕ ಹೇಳಲಾಗ್ತಾ ಇದೆ ಆರೋಪಿಗಳಿಗೆ. ಹಾಗಾಗಿ ಪರಪ್ಪನ ಅಗ್ರಹಾರದ ಸುತ್ತಲೂ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ, ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ನವೀನ್. ಶ್ರುತಿ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು 4 ಜನ ಆರೋಪಿಗಳನ್ನ ಇವತ್ತು ಬಹುತೇಕ ಕೋರ್ಟ್ಗೆ ಹಾಜರುಪಡಿಸಿದ್ರೆ ಅವರು ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಬರುವುದ ಸಾಧ್ಯತೆ ಬಹುತೇಕ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಬಹುತೇಕ ಕಡಿಮೆ ಅಂತ ಈಗಾಗಲೇ ಹೇಳಲಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಏನು ನಟ ದರ್ಶನ್ ಈಗಾಗಲೇ ಡಿ ಬಾಸ್ ಅಭಿಮಾನಿಗಳು ಒಂದಷ್ಟು ಬರುವ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಪರಪ್ಪನ ಅಗ್ರಹಾರ
ಪೊಲೀಸ್ ಠಾಣೆ ಸುತ್ತಮುತ್ತ ಇರುವಂಥದ್ದು, ಜೊತೆಗೆ ಪರಪ್ಪನಗರ ಜೈಲು ಸುತ್ತಮುತ್ತ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡುವ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಜನ ಆರೋಪಿಗಳು ಏನು ಪರಪ್ಪನಗರ ಜೈಲು ಸೇರಿದ್ದಾರೆ. ಉಳಿದಂತೆ ಏನು 4 ಜನ ಆರೋಪಿಗಳನ್ನು ಈಗಾಗಲೇ ಇವತ್ತು ಪೊಲೀಸರು ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಕೆಲವೇ ಹೊತ್ತಿನಲ್ಲಿ ಕೋರ್ಟ್ ಮುಂದೆ ನಟ ದರ್ಶನ್ ಸೇರಿ ಮೂವರು ಅಂದರೆ ಒಟ್ಟು 4 ಜನ ಆರೋಪಿಗಳೇನು ಕೋರ್ಟ್ಗೆ ಹಾಜರಾಗ್ತಾರೆ. ಅದಾದ ಬಳಿಕ ಅವರನ್ನು ಕಸ್ಟಡಿಗೆ ಕೇಳದೇ ಇದ್ದರೆ ನೇರವಾಗಿ ಪರಪ್ಪನಗರ ಜೈಲು ಬಳಿ ತರಲಾಗುತ್ತೆ. ಜೈಲಿಗೆ ಬಂದ ನಂತರ ಕ್ವಾರಂಟೈನ್ ಜೈಲು ಅಥವಾ ಮೈನ್ ಜೈಲು ಅನ್ನೋದು ಇನ್ನಷ್ಟು ಕೆಲವೇ ಹೊತ್ತಿನಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿರೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಆ ಒಂದು ಪ್ರಕರಣದ ಆರೋಪಿ ಅಂದರೆ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಈಗಾಗಲೇ ಮೈನ್ ಜೈಲಲ್ಲಿ ಇದ್ದರೂ ಸಹ ಉಳಿದಂಥ ಆರೋಪಿಗಳೆಲ್ಲರೂ ಕೂಡ ಏನು ಕೊನೆಯ ಹಂತದಲ್ಲಿ ಅವ್ರನ್ನ ಕ್ವಾರಂಟೈನ್ ಜೈಲಿಗೆ ಕರೆದೊಯ್ಯಲಾಗಿತ್ತು. ಅದೇ ರೀತಿ ಈ ಒಂದು ಪ್ರಕರಣದ A2 ಆರೋಪಿ ಆಗಿರುವಂಥ ದರ್ಶನ್ ಅವರು ಕೂಡ ಏನು ಪರಪ್ಪನಗರದ ಮೈನ್ ಜೈಲಿಗೆ ಕರೆದುಕೊಂಡು ಹೋದರೆ ಅವ್ರನ್ನ ನೇರವಾಗಿ ಏನು ಮುಖ್ಯ ದ್ವಾರದ ಬಳಿ ಈಗಾಗಲೇ ಪೊಲೀಸರು ಭದ್ರತೆಗೆ ಬೇಕಾದ ವ್ಯವಸ್ಥೆಯನ್ನು ಏನು ಕೈಗೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಈಗಾಗಲೇ ಜೈಲಿನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲೇ ಇರುವಂತಹ ಏನು ಡಬಲ್ ರೋಡ್ ಇದೆ ಅಲ್ಲಿಯೇ ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಒಳಗಡೆ ಅಂದರೆ ಡಬಲ್ ರೋಡಿಂದ ಒಳಗಡೆ ಹೋದರೆ ಮುಖ್ಯ ದ್ವಾರಕ್ಕಿಂತ ಕೆಲವೇ ಹಿಂದೆ ಚೆಕ್ ಪೋಸ್ಟ್ ಇರುತ್ತೆ. ಆ ಒಂದು ಚೆಕ್ ಪೋಸ್ಟಿಂದ ಒಳಗಡೆ ಯಾರಿಗೂ ಅಂದರೆ ಸಂಪೂರ್ಣವಾಗಿ ಯಾರಿಗೂ ಕೂಡ ಅಲ್ಲಿ ಬರದೇ ಇರುವ ನಿಟ್ಟಿನಲ್ಲಿ ಮಾಧ್ಯಮಗಳಿಗೂ ಸೇರಿ ಅಲ್ಲಿ ಒಳಗಡೆ ಯಾರಿಗೂ ಬರದೇ ಇರುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಪರಪ್ಪನಗರ ಪೊಲೀಸರು ಕೈಗೊಂಡಿರುವಂಥದ್ದು. ಜೊತೆಗೆ ಸುರಕ್ಷತೆಯ ದೃಷ್ಟಿಯಿಂದಾಗಿ ಅಂತಂದರೆ ಎಲ್ಲಿ ಜನ ಏನಾದರೂ ಸೇರಿದ್ರೆ ಒಂದು ವೇಳೆ ಏನಾದರೂ ತೊಂದರೆಗಿಂದರೆ ಆಗ್ಬೋದು ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿ ಪರಪ್ಪನಗರ ಸೇರಿದಂತೆ ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ ಬೊಮ್ಮನಹಳ್ಳಿ HSR ಲೇಔಟ್ನ ಇನ್ಸ್ಪೆಕ್ಟರ್ಗಳನ್ನು ಕೂಡ ಇಲ್ಲಿ ಸ್ಥಳಕ್ಕೆ ಭದ್ರತೆಯನ್ನು ಕರೆದುಕೊಳ್ಳಲಾಗಿರುವಂಥದ್ದು. ಜೊತೆಗೆ ಹೆಚ್ಚುವರಿ DR ಕೂಡ ಸ್ಥಳಕ್ಕೆ ಕರೆಸಿಕೊಂಡು ಭದ್ರತೆ ಸಂಪರ್ಕದಲ್ಲಿ ಇರಿ. ಮತ್ತೊಂದು ಕಡೆ ಅಜಯ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಗಮನಿಸ್ತಾ ಇದ್ದೀವಿ 12 ದಿನಗಳ ನಿರಂತರ ವಿಚಾರಣೆ. ಇಷ್ಟೊತ್ತಿಗೆ ಪೊಲೀಸ್ ಕಸ್ಟಡಿ ಕೇಳ್ತಾರೆ ಅಂತ ಗೊತ್ತಾಗಿದ್ದಾದ್ರೆ ರಿಮ್ಯಾಂಡ್ ಅರ್ಜಿ ಬಗ್ಗೆಯೂ ಕೂಡ ಗೊತ್ತಾಗ್ತಾ ಇತ್ತು. ಆದರೆ ಈ ಕ್ಷಣದವರೆಗೂ ರಿಮ್ಯಾಂಡ್ ಅರ್ಜಿ ಸಿದ್ಧಪಡಿಸೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಅಲ್ಲಿಗೆ ಪೊಲೀಸ್ ಕಸ್ಟಡಿ ಇವತ್ತು ಬಹುತೇಕ ಅಂತ್ಯ ಅನ್ನುವಂಥ ಕನ್ಕ್ಲೂಷನ್ಗೆ ನಾವು ಬರಬಹುದಾ? ಇನ್ ಕೇಸ್ ಇವರನ್ನ ನ್ಯಾಯಾಂಗ ಬಂಧನದ ಅಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ರೆ ವಾಟ್ ನೆಕ್ಸ್ಟ್, ಮುಂದೇನು? ಖಂಡಿತವಾಗ್ಲೂ ಶ್ರೀಪಾದ್, ಈಗಾಗಲೇ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಸ್ಟೇಷನಲ್ಲಿ ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಅಂದರೆ ಈಗ ಇಲ್ಲೂ ಕೂಡ ಸ್ಟೇಷನ್ನ ಹೊರಭಾಗದಲ್ಲೂ ಕೂಡ ಅವರ ಅಭಿಮಾನಿಗಳು ಬರ್ಬೋದು ಅಂತ ಹೇಳಿ ಇಲ್ಲೂ ಕೂಡ ಪೊಲೀಸು ಪ್ರೊಟೆಕ್ಷನ್ ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಬೇರೆ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಇಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಇಲ್ಲಿಂದನೂ ಕೂಡ ಏನು ಪೊಲೀಸ್ ಪ್ರೊಟೆಕ್ಷನಲ್ಲೂ ಕೂಡ ಇಲ್ಲಿಂದ ಏನು ಕೋರ್ಟ್ಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಆನಂತರ ಅಲ್ಲಿಂದ ಏನು ಬಹುತೇಕ ಒಂದು ಹಾಫ್ ಆನ್ ಅವರ್ ಆದ ನಂತರದಲ್ಲಿ ಅಲ್ಲಿಂದ ಜೈಲಿಗೆ ಕಳಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಆನಂತರವೂ ಕೂಡ